ಪುಣ್ಯಕ್ಕೆ ಇಷ್ಟಕ್ಕೆ ಮುಗೀತಲ್ಲ. ಥ್ಯಾಂಕ್ ಗಾಡ್. ನಿನ್ನ ಜೀವಕ್ಕೇನೂ ಆಗಿಲ್ವಲ್ಲ? ನೀನು ಯಾಕೆ ಅಲ್ಲಿ ಹೋದೆ? ಯಾವುದೋ ಹಳೆ ಡಾಕ್ಯುಮೆಂಟ್ ಬೇಕಿತ್ತು, ಅದಕ್ಕೆ ಬಂದಿದ್ದೆ. ಆದರೆ ನಾನು ಬರೋ ಜಸ್ಟ್ 1 ನಿಮಿಷದ ಮುಂಚೆ ಇದು ಮಾಡಿದ್ದಾರೆ ಅಂದರೆ ಯಾರೋ ಬೇಕು ಅಂತಲೇ ಮಾಡಿದ್ದಾರೆ ಅಂತ ಅರ್ಥ. ಅಲ್ಲ ಕರ್ಣ, ನಮ್ಮ ಹಾಸ್ಪಿಟಲ್ ಸ್ಟೋರ್ ರೂಮ್ಗೆ ಯಾಕೆ ಬೆಂಕಿ ಹಚ್ತಾರೆ? ಅಂಥದ್ದು ಏನಿದೆ ಅಲ್ಲಿ? ಏನೋ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ. ನಿನ್ನ ತಲೆ ಕೆಡಿಸ್ಕೋಬೇಡ. ಇಷ್ಟೊಂದು ಕೋಇನ್ಸಿಡೆನ್ಸ್ ಆಗೋಕ್ಕೆ ಹೇಗೆ ಸಾಧ್ಯ? ಈಗ ಆಗೋಗಿದೆ. ಮಿಂಚೋಗಿರೋ ಕಾಲಕ್ಕೆ ಚಿಂತೆ ಮಾಡಿ ಫಲ ಇಲ್ಲ. ಚಿಂತೆ ಮಾಡಬೇಡ ಕರ್ಣ. ನಿನ್ನ ಕೈಗೇನಾದರೂ ಸಿಗಬೇಕು ಅಂತಿದ್ರೆ ಅದು ಯಾವ ರೂಪದಲ್ಲಾದರೂ ಸಿಗತ್ತೆ. ಬಾ ಹೋಗೋಣ ಕರ್ಣ, ಬಾ ಹೋಗೋಣ. ಕರ್ಣ ಸರ್, ಏನಾಗಿದೆ ನಿಮಗೆ? ಇತ್ತೀಚೆಗೆ ನಿಮ್ಮ ಮುಖದಲ್ಲಿ ನಗು ನೋಡದೆ ಕಮ್ಮಿ ಆಗಿದೆ. ನನಗೆ ಗೊತ್ತು ನೀವೇನೋ ಯೋಚನೆ ಮಾಡ್ತಿದ್ದೀರಾ ಅಂತ. ನಿಧಿ, ಇದೆಲ್ಲ ಯಾಕೋ ನನಗೆ ಆಕಸ್ಮಿಕ ಅಂತ ಅನ್ನಿಸ್ತಾ ಇಲ್ಲ. ಯಾವುದೋ ಸತ್ಯ ಮುಚ್ಚಾಕಬೇಕು ಅಂತಾನೆ ಇದೆಲ್ಲ ಯಾರೋ ಮಾಡ್ತಿದ್ದಾರೆ ಅಂತ ನನಗೆ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಿದೆ. ನನಗೆ ಗೊತ್ತಾಗಬಾರ್ದು ಅಂತ ಯಾರೋ ದೊಡ್ಡ ಸಾಹಸನೇ ಮಾಡ್ತಿದ್ದಾರೆ. ಅಂಥದ್ದು ಏನಾಗಿರ್ಬೋದು ಸರ್? ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಲ್ವಾ? ಇದ್ರೆಲ್ಲರ ಹಿಂದೆ ಏನೋ ರಹಸ್ಯ ಇರೋದಂತೂ ಖಂಡಿತ ನಿಜ. ಅದೇನಂತ ಇಬ್ಬರೂ ಸೇರಿ ಕಂಡುಹಿಡಿಯೋಣ. ಕೆಲವೊಮ್ಮೆ ಸಮಸ್ಯೆ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡ್ರೆ ನಮಗೆ ಪರಿಹಾರ ಸಿಗಲ್ಲ, ತಲೆನೋವು ಅಷ್ಟೇ ಸಿಗುತ್ತೆ. ಆದರೆ ಆಮೇಲೆ ಸಮಾಧಾನವಾಗಿ ಇರುವಾಗ ತಾನೇ ಪರಿಹಾರ ಪಟ್ ಅಂತ ಪಾಪಪ್ ಆಗುತ್ತೆ. ಯು ಆರ್ ರೈಟ್ ಸರ್. ಇದೆಲ್ಲ ನಿಮ್ಮ ಮಂತ್ರನೇ, ಅದಕ್ಕೆ ನಿಮಗೆ ನೆನ್ಪು ಮಾಡ್ತಾ ಇದ್ದೀನಿ. ಏನು ಮಾಡೋದು ಹೇಳಿ? ಕೆಲವು ಸಲ ಬೇಡ ಅಂದ್ರೂ ಮೈಂಡ್ ಸ್ಟ್ರೆಸ್ ಮಾಡೋಕೆ ಹೋಗ್ಬಿಡುತ್ತೆ. ಆದರೆ ನಿಜ ಹೇಳ, ನೀವು ನನ್ನ ಲೈಫಿಗೆ ಬಂದಮೇಲೆ ಪ್ರತಿಯೊಂದನ್ನು ರಿಲ್ಯಾಕ್ಸ್ ಆಗಿ ನೋಡೋ ದೃಷ್ಟಿಕೋನ ಬೆಳೆಸ್ಕೊಂಡಿದ್ದೀನಿ. ಇದು ಕಲ್ತಿದ್ದು ನಿಮ್ಮಿಂದಾನೆ. ಈಗ ರಿಲ್ಯಾಕ್ಸ್ ಆಗೋದಕ್ಕೆ ನಾವಿಬ್ಬರು ಒಟ್ಟಿಗೆ ಸೇರಿ ಅಡುಗೆ ಮಾಡೋಣವಾ? ಹೇಗಿದ್ರೂ ಅಮ್ಮ ಕೆಲಸ ಮಾಡೋದಕ್ಕಾಗಲ್ಲ, ಎಲ್ಲನೂ ನಾವೇ ಮಾಡಬೇಕು. ಹೌದಲ್ವಾ? ಅದು ಯಾವುದೋ ಟೆನ್ಷನ್ ನೋಡಿದೆಲ್ಲ ಮರ್ತೇ ಹೋಗಿತ್ತು. ಡೋಂಟ್ ವರಿ, ನಿಮ್ಗೆಲ್ಲದನ್ನು ನೆನ್ಪು ಮಾಡೋದಕ್ಕೆ ನಿಮ್ಮ ಅರ್ಧಂಗೆ ಇಲ್ವಾ? ನಮ್ಮ 50-50 ಡೀಲ್ ಇದೆಯಲ್ಲ, ಅದನ್ನೇ ಶುರು ಮಾಡೋಣ. ಎಸ್ ಅಂತೆ ದೇವರು, ನೀವು ಹೇಳಿದ್ಮೇಲೆ ಮಾಡ್ದಿರೋಕ್ಕಾಗುತ್ತಾ? ಬನ್ನಿ. ಗುಡ್ ಬಾಯ್. ಬನ್ನಿ. ಇವತ್ತಿನ ಮೆನು ಏನು ಸ್ಪೆಷಲ್? ನಿಮ್ಮ ಫೇವ್ರೆಟ್ ಬಿಸಿಬೇಳೆ ಬಾತ್. ನಿಮ್ಮ ಫೇವ್ರೆಟ್ ಚಪಾತಿ ಸೊಪ್ಪಿನ ಪಲ್ಯ. ಬೇಡ, ಕೃಷ್ಣ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಹೇಳಿದ್ದಾರೆ ಬಿಸಿಬೇಳೆ ಬಾತೆ ಮಾಡಬೇಕು ಅಂತ. ಹೌದಾ? ನಾನು ಚಪಾತಿನೇ ಮಾಡಬೇಕು ಅಂತ ರುಕ್ಮಿಣಿ ನನಗೆ ಪಾರಿವಾಳದ ಮುಖಾಂತರ ಪತ್ರ ಕಳಿಸಿದ್ಲು. ಓಹೋ, ಸರಿ ಆಗಿದ್ರೆ ಎರಡೂ ಮಾಡೋಣ. ಕೃಷ್ಣನಿಗೂ ಬೇಜಾರಾಗೋದು ಬೇಡ, ರುಕ್ಮಿಣಿಗೂ ಬೇಜಾರಾಗೋದು ಬೇಡ. ಏನಂತೀರಾ? ಗುಡ್ ಡೀಲ್. ತರಕಾರಿ ಎಲ್ಲ ಹಚ್ಚಿದಾಯ್ತಾ? ನಾನು ಕುಕ್ಕರ್ಗೆ ಇಡ್ಬೇಕು. ಹಾ, ಮುಗೀತು. ಒಂದ್ಸಲ ನೋಡ್ಬಿಡಿ. ನೀವು ಮಾಡಿದೀರ ಅಂದ್ರೆ ಪರ್ಫೆಕ್ಟ್ ಆಗೇ ಇರುತ್ತೆ. ಬರ್ತಾ ನಮ್ಮ ಡಾಕ್ಟ್ರು ಹಾರ್ಟ್ ಸ್ಪೆಷಲಿಸ್ಟ್ ಆಗ್ತಿದ್ದಾರೆ. ಹೇಗಿದೆ ಹೆಲ್ದಿ ಪ್ರಪೋಸಲ್? ನಿಮ್ಗೆ ಓಕೆನಾ? ನೀವಿಷ್ಟು ಕ್ಯೂಟಾಗಿ ಪ್ರಪೋಸ್ ಮಾಡಿದ್ಮೇಲೆ ನಾನು ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಐ ಲವ್ ಯು ಟು. 3 4 5 6 7 8 ಇನ್ಫಿನಿಟಿ. ನಿಧಿ, ಅಮ್ಮ ತರಕಾರಿ ಕಟ್ ಮಾಡ್ತಿದ್ದೆ. ನಾನು ನಿನ್ನನ್ನು ಕೇಳಿದ್ನ? ನನಗೆಲ್ಲ ಕಾಣ್ತಿದೆ. ಏಟಾಗಿರೋದು ಕೈಗೆ ಮಾತ್ರ, ಕಣ್ಗಲ್ಲ. ಕಣ್ಣು ಸರಿಯಾಗೇ ಇದೆ. ಪತ್ನಿ ಬಳಿ ಪ್ರೀತಿ ತೋಡಿಕೊಳ್ಳಲು 108 ವಿಧಾನಗಳು ಅಂತ ಒಂದು ಪುಸ್ತಕ ಬರೆದ್ಬಿಡೋ.
ಇದು ಬೇಯಿಸ್ಬಿಡಿ. ನೀವಿಬ್ರು ಯಾವಾಗಲೂ ಹೀಗೆ ಇರಬೇಕು. ಈ ಅಮ್ಮಂಗೆ ಬೇರೆ ಯಾವ ಆಸೆನೂ ಇಲ್ಲ. ಆದರೆ ನೀವಿಬ್ರು ಈಗ ಅಡುಗೆ ಮನೆ ಸೇರಿಕೊಂಡ್ರೆ ನಿಮಗೆ ಅಂತ ಪರ್ಸ್ನಲ್ ಟೈಮ್ ಸಿಗುತ್ತಾ? ಮೊದಲಿಲ್ಲಿಂದ ಹೊರಡಿ. ಹಾಗೆ ಈ ಕೈ ಕಟ್ಬಿಚ್ಚು. ನೋ ಕಂಪ್ಲೀಟ್ ಹೀಲ್ ಆದಮೇಲೆ ಬಿಚ್ಚೋದು. ಈಗ ಹೋಗಿ ರೆಸ್ಟ್ ಮಾಡಿ. ನಂಗೆ ರೆಸ್ಟ್ ಮಾಡಿ ಮಾಡಿನೇ ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟಿದೆ ಕಣೋ. ಅಷ್ಟಕ್ಕೂ ನೋವೇನಿಲ್ಲ, ಎಲ್ಲ ವಾಸಿಯಾಗಿದೆ. ನೀವಿಬ್ರು ಎಲ್ಲ ಕೆಲಸನೂ ಮೈ ಮೇಲೆ ಹೇಳ್ಕೊಂಡು ಮಾಡ್ತಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣೋ. ಈ ಕೈ ಕಟ್ ಬಿಚ್ಚಿದ್ರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಇನ್ನೊಂದು 2 ದಿನ ಆಗಲಿ, ಆಮೇಲೆ ತೆಗಿತೀನಿ. ನಿನಗೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಬಿಡು. ನಿಧಿ, ನೀನು ನಿಜವಾಗ್ಲೂ ನನ್ನ ಸೊಸೆ ತಾನೆ? ಅಮ್ಮ ಯಾಕೆ ಹೀಗೆ ಹೇಳ್ತಿದ್ದೀರಾ? ಅಂದಮೇಲೆ ಈ ಕೈ ಕಟ್ಬಿಚ್ಚು. ಕಟ್ ಬಿಚ್ಚೋದೇನೋ ಸರಿ, ಆದರೆ ಕೆಲವೊಂದು ಕಂಡೀಷನ್ ಇದೆ. ಅದಕ್ಕೆಲ್ಲ ಓಕೆ ಅಂದರೆ ಮಾತ್ರ ಬೆಚ್ತೀನಿ. ಏನು ಕಂಡೀಷನ್ಸು? ನೀವು ಜಾಸ್ತಿ ಕೆಲಸ ಮಾಡಬಾರ್ದು, ಆ ಕೈಗೆ ಜಾಸ್ತಿ ಫೋರ್ಸ್ ಮಾಡಬಾರ್ದು, ಭಾರ ಅಂತೂ ಎತ್ತಲೇಬಾರ್ದು, ಇನ್ನೊಂದು ವೀಕ್ ನೀವು ಚೆನ್ನಾಗಿ ರೆಸ್ಟ್ ಮಾಡಬೇಕು. ಇದಕ್ಕೆಲ್ಲ ಓಕೆ ಅನ್ನೋದಾದ್ರೆ ಬೆಚ್ತೀನಿ. ಸರಿ, ನೀನು ಹೇಳಿದ ಎಲ್ಲದಕ್ಕೂ ಓಕೆ. ಕರ್ಣ ಸರ್ ಏನಂತೀರಾ? ಹಲೋ, ಹೇಳಿ. ನೀವು ನಿಮ್ಮ ಅಮ್ಮನ್ನ ಕ್ಲಾಸಿಗೆ ಸೇರಿಸಿದ್ರಲ್ಲ, ಅವರು ಬರಲ್ಲ ಅಂತಿದ್ದಾರೆ ನೋಡಿ. ಇಲ್ಲ ಸರ್, ಅವರು ನಾಳೆಯಿಂದ ಬರ್ತಾರೆ. ಯಾವ ಸ್ಲಾಟ್ ಇದೆಯೋ ಹಾಗೆ ಇರಲಿ, ಯಾವುದು ಚೇಂಜಸ್ ಮಾಡಬೇಡಿ. ಥ್ಯಾಂಕ್ ಯು. ಯಾಕಮ್ಮ, ಡ್ರೈವಿಂಗ್ ಕ್ಲಾಸ್ಗೆ ಬರಲ್ಲ ಅಂತ ಹೇಳಿದ್ದೀರಾ? ಬೇಡ ನಿಧಿ, ಇವ್ರನ್ನ ಹೆದರಾಕೊಂಡು ನಾನು ಡ್ರೈವಿಂಗ್ ಕಲಿಯೋಕೆ ಹೋಗೋದು ಬೇಡ. ಅದನ್ನು ಮಾಡ್ತೀನಿ ಅಂದಿದ್ದಕ್ಕೇ ನನ್ನ ಕೈಯೆಲ್ಲ ಈ ಪರಿಸ್ಥಿತಿ ಆಯಿತು. ಆಕ್ಸಿಡೆಂಟ್ ಬೇರೆ ಆಯಿತು. ಏನೋ ಅಪಶಕ್ನ ಅಂದ್ಕೊಂಡು ಬೇಡ ಅಂತ ನಿರ್ಧಾರ ಮಾಡಿದೆ. ಯಾವ ಅಪಶಕ್ನೂ ಇಲ್ಲ. ಎಷ್ಟೇ ತೊಂದರೆ ಬಂದರೂ ಹೇಗೆ ಮುನ್ನುಗ್ತೀರಾ ಅಂತ ಲೈಫು ನಿಮ್ಮನ್ನ ಟೆಸ್ಟ್ ಮಾಡ್ತಿದೆ. ಕರೆಕ್ಟ್ ನಿಧಿ. ಅಲೆಗೆ ಹೆದರ್ಕೊಂಡು ದೋಣಿ ನಡ್ಸೋದು ಬಿಟ್ರೆ ದಳ ತಲುಪಕ್ಕಾಗುತ್ತೆ ಹೇಳಿ? ನೀವು ಕ್ಲಾಸ್ಗೆ ಹೋಗಬೇಕು, ಆಮೇಲೆ ನನ್ನೆಲ್ಲರೂ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಬೇಕು, ರೈಟ್? ಡಬಲ್ ರೈಟ್ ಸರ್. ಒಟ್ಟಿನಲ್ಲಿ ನೀವಿಬ್ರು ಸೇರ್ಕೊಂಡು ನನ್ನ ಬಿಡಲ್ಲ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಚಾನ್ಸೇ ಇಲ್ಲ.